ನಮಸ್ಕಾರ. ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆ ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಒಂದು ಅತ್ಯಂತ ರೋಚಕವಾದ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಹೌದು, ಇದು ನಿಜಕ್ಕೂ ಒಂದು ಗಹನವಾದ ವಿಷಯ. ಖಂಡಿತ. ಇಂದಿನ ನಮ್ಮ ಚರ್ಚೆಯ ಪ್ರಮುಖ ವಿಷಯ ತಿರಸ್ಕರಿಸಲ್ಪಟ್ಟ ಪ್ರವಾದಿ ಮತ್ತು ಸಾರ್ವತ್ರಿಕ ರಕ್ಷಣೆಯ ಸಂದೇಶ. ನಮ್ಮ ಮುಂದಿರುವ ಮೂಲಗಳ ಬಗ್ಗೆ ಹೇಳೋದಾದ್ರೆ, ನಾವಿಂದು ಲೂಕನ ಸುವಾರ್ತೆಯ 4ನೇ ಅಧ್ಯಾಯದ 24ರಿಂದ 30ನೇ ವಾಕ್ಯಗಳನ್ನು ಆಧರಿಸಿದ ಪಠ್ಯವನ್ನ ತಗೊಂಡಿದ್ದೀವಿ. ಜೊತೆಗೆ ಆ ಕಾಲದ ಐತಿಹಾಸಿಕ, ಸಾಮಾಜಿಕ ಮತ್ತು ಮನೋವೈಜ್ಞಾನಿಕ ವಿಶ್ಲೇಷಣೆಗಳನ್ನು ಒಳಗೊಂಡಿರೋ ಟಿಪ್ಪಣಿಗಳನ್ನ ಕೂಡ ನಾವಿಲ್ಲಿ ಪರಿಶೀಲಿಸ್ತಾ ಇದ್ದೀವಿ. ಕರೆಕ್ಟ್. ಇಂದಿನ ನಮ್ಮ ಈ ಅಧ್ಯಯನದ ಮೂಲ ಉದ್ದೇಶ ಅಥವಾ ಮಿಷನ್ ಏನಂದ್ರೆ, ಸಂಪೂರ್ಣ ಪ್ರೀತಿ ಮತ್ತು ಸಾರ್ವತ್ರಿಕ ಕರುಣೆಯನ್ನ ಸಾರುವ ಒಂದು ಅದ್ಭುತ ಸಂದೇಶ ಹೇಗೆ ದಿಢೀರ್ನೆ ಒಂದು ಗುಂಪಿನ ಜನರ ಕಡು ಗೋಪಕ್ಕೆ ಕಾರಣವಾಯಿತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಜೊತೆಗೆ ಮನುಷ್ಯರ ತಲೆಯಲ್ಲಿ ಬೇರೂರಿರುವ ತಪ್ಪು ಕಲ್ಪನೆಗಳು ಅಥವಾ ಪೂರ್ವಾಗ್ರಹಗಳು ಒಂದು ದೊಡ್ಡ ಸತ್ಯವನ್ನ ಗ್ರಹಿಸುವಲ್ಲಿ ಹೇಗೆ ತಡೆಗೋಡೆಯಾಗ್ತವೆ ಅನ್ನೋದನ್ನ ಈ ಮೂಲಗಳ ಮೂಲಕ ಅನ್ವೇಷಣೆ ಮಾಡಲಿದ್ದೇವೆ. ಆದ್ರೆ ಈ ಚರ್ಚೆಯನ್ನ ಶುರು ಮಾಡುವ ಮುನ್ನ ನಾವೊಂದು ವಿಚಾರವನ್ನ ಸ್ಪಷ್ಟಪಡಿಸೋದು ಬಹಳ ಮುಖ್ಯ ಅನ್ಸುತ್ತೆ. ಹೌದು, ಖಂಡಿತ. ಹೇಳಿ. ನಾವಿಂದು ವಿಶ್ಲೇಷಿಸ್ತಿರೋ ಈ ಮೂಲ ಪಠ್ಯ ಇದು ಒಂದು ನಿರ್ದಿಷ್ಟ ಧಾರ್ಮಿಕ ಮತ್ತು ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿದೆ. ನಾವಿಲ್ಲಿ ಯಾವುದೇ ನಿರ್ದಿಷ್ಟ ಧಾರ್ಮಿಕ ನಂಬಿಕೆಯನ್ನ ಸಮರ್ಥಿಸ್ತಾ ಇಲ್ಲ. ಹೌದು, ಯಾವುದೇ ಪರ ಅಥವಾ ವಿರೋಧ ನಿಲುವನ್ನ ನಾವಿಲ್ಲಿ ತಗೊಳ್ತಾ ಇಲ್ಲ. ನಿಖರವಾಗಿ ನಮ್ಮ ಮುಂದಿರುವ ಐತಿಹಾಸಿಕ ಪಠ್ಯಗಳಲ್ಲಿ ಈ ಘಟನೆಯನ್ನ ಹೇಗೆ ವಿವರಿಸಲಾಗಿದೆ, ಆ ಕಾಲದ ಸಾಮಾಜಿಕ ವಾತಾವರಣ ಹೇಗಿತ್ತು ಮತ್ತು ಇದರಲ್ಲಿ ಅಡಗಿರುವ ಮಾನವನ ಮನೋವಿಜ್ಞಾನ ಏನು ಅನ್ನೋದನ್ನಷ್ಟೇ ನಾವು ವಸ್ತುನಿಷ್ಠವಾಗಿ, ನಿಷ್ಪಕ್ಷಪಾತವಾಗಿ ವಿಶ್ಲೇಷಿಸ್ತಾ ಇದ್ದೀವಿ. ಸರಿ, ಹಾಗಾದ್ರೆ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಕಲ್ಪನೆ ಮಾಡಿಕೊಳ್ಳಿ, ಯೇಸು ತಮ್ಮ ಬಾಲ್ಯವನ್ನ ಕಳೆದ, ತಾವು ಬೆಳೆದ ತಮ್ಮ ಸ್ವಂತ ಊರಾದ ನಜರೇತಿಗೆ ಮರಳಿ ಬಂದಿದ್ದಾರೆ. ಆ ಕಾಲದ ಪ್ರಾಚೀನ ಪ್ರಾರ್ಥನಾ ಮಂದಿರ ಅಂದ್ರೆ ಸಿನಗಾಗ್ನಲ್ಲಿ ಊರಿನವರೆಲ್ಲರೂ ಸೇರಿದ್ದಾರೆ. ಆ ವಾತಾವರಣ ಹೇಗಿದ್ದಿರಬಹುದು? ಯೇಸು ಎದ್ದು ನಿಂತು ಯೆಶಾಯ ಪ್ರವಾದಿಯ ಗ್ರಂಥವನ್ನ ಓದುತ್ತಾರೆ ಮತ್ತು ತಾವೇ ಆ ಭರವಸೆಯ ಮೆಸ್ಸಾಯ ಅಂದ್ರೆ ಲೋಕದ ರಕ್ಷಕ ಅಂತ ಘೋಷಿಸ್ತಾರೆ. ಅಲ್ಲಿಂದ ಕಥೆ ನಿಜಕ್ಕೂ ಒಂದು ಅನಿರೀಕ್ಷಿತ ತಿರುವು ಪಡೆಯುತ್ತೆ. ಹೌದು. ಆ ಪ್ರಾರ್ಥನಾ ಮಂದಿರದಲ್ಲಿ ಅಸಲಿಗೆ ಏನಾಯ್ತು? ಆ ದಿನದ ಹಿನ್ನೆಲೆಯನ್ನ ನಮಗೆ ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಇಲ್ಲಿ ಅತ್ಯಂತ ವಿಸ್ಮಯಕಾರಿಯಾದ ಸಂಗತಿ ಅಂದ್ರೆ ಆ ನಜರೇತಿನ ಜನರ ಮನಸ್ಥಿತಿ. ಮೊದಲು ಆ ಪ್ರಾರ್ಥನಾ ಮಂದಿರದ ವಾತಾವರಣವನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಅಲ್ಲಿ ಸೇರಿದ್ದವರು ಯಾರು? ಯೇಸು ಚಿಕ್ಕವರಿರುವಾಗ ಅವರೊಟ್ಟಿಗೆ ಆಡಿದವರು, ಅವರನ್ನ ಹತ್ತಿರದಿಂದ ನೋಡಿದವರು. ಹೌದು, ಅವರ ಕುಟುಂಬವನ್ನ ಬಲ್ಲವರು. ಇವನು ನಮ್ಮ ಕಣ್ಣೆದುರೇ ಬೆಳೆದ ಹುಡುಗ ಅಂತ ತಿಳಿದಿದ್ದ ಊರಿನ ಹಿರಿಯರು. ಈಗ ಯೆಶಾಯ ಪ್ರವಾದಿ ಅಂದ್ರೆ ನೂರಾರು ವರ್ಷಗಳ ಹಿಂದೆಯೇ ಇಸ್ರಾಯೇಲಿಯರಿಗೆ ಒಬ್ಬ ರಕ್ಷಕ ಅಥವಾ ಮೆಸ್ಸಾಯ ಬರ್ತಾನೆ ಅಂತ ಭವಿಷ್ಯ ನುಡಿದಿದ್ದ ಒಬ್ಬ ಐತಿಹಾಸಿಕ ವ್ಯಕ್ತಿ. ಹೌದು. ಆ ಯೆಶಾಯನ ವಾಕ್ಯಗಳನ್ನು ಓದಿ ಇದು ನನ್ನಲ್ಲೇ ಈಡೇರಿದೆ ಅಂತ ಯೇಸು ಹೇಳಿದಾಗ ಆ ಜನರ ಪ್ರತಿಕ್ರಿಯೆ ಹೇಗಿತ್ತು? ಅದು ಬಹಳ ವಿಚಿತ್ರವಾಗಿತ್ತು. ಅವರು ಯೇಸುವನ್ನ ಒಬ್ಬ ದೈವಿಕ ಅಧಿಕಾರವುಳ್ಳ ವ್ಯಕ್ತಿಯನ್ನಾಗಿ ನೋಡ್ಲೇ ಇಲ್ಲ. ಬದಲಾಗಿ ಇವನು ಆ ಬಡಗಿ ಜೋಸೆಫನ ಮಗನಲ್ಲವೇ ಅನ್ನೋ ಕೇವಲ ಆ ಲೌಕಿಕ ಹಿನ್ನೆಲೆಯಿಂದ ಮಾತ್ರ ನೋಡಿದ್ರು. ಅಂದ್ರೆ ಇದು ಕೇಳೋದಕ್ಕೆ ನಮ್ಮ ಇಂದಿನ ದಿನಮಾನದ ನಡವಳಿಕೆ ಥರಾನೇ ಇದೆಯಲ್ವಾ? ಖಂಡಿತವಾಗ್ಲೂ. ಅಂದ್ರೆ ನಮ್ಮ ಪಕ್ಕದ ಮನೆ ಹುಡುಗ ಅಥವಾ ನಮ್ಮ ಜೊತೆಯೇ ಬೆಳೆದ ಬಾಲ್ಯದ ಸ್ನೇಹಿತ ಇದ್ದಕ್ಕಿದ್ದಂತೆ ದೊಡ್ಡ ಫಿಲಾಸಫರ್ ಆಗ್ಬಿಟ್ರೆ ಅಥವಾ ಯಾವುದೋ ಉನ್ನತ ಮಟ್ಟಕ್ಕೆ ಏರಿದ್ರೆ ನಮಗದನ್ನು ಒಪ್ಕೊಳ್ಳೋದಕ್ಕೊಂಥರ ಮುಜುಗರ ಆಗತ್ತೆ. ಹೌದು, ಆ ಊರಿನವರಿಗೂ ಅದೇ ಆಯ್ತು. ಇವನು ನಮಗ್ ಗೊತ್ತಿರೋನೇ ತಾನೆ, ಇವನೇನ್ ನಮಗೆ ಬುದ್ಧಿ ಹೇಳೋದು ಅನ್ನೋ ಮನೋಭಾವ. ನಮ್ಮ ಕಣ್ಣೆದುರೇ ಇದ್ದವರು ಇದ್ದಕ್ಕಿದ್ದಂತೆ ಬೆಳೆದ್ರೆ ಅದನ್ನ ಸ್ವೀಕರಿಸಲು ಮನುಷ್ಯನ ಮನಸ್ಸು ಒಪ್ಪೋದಿಲ್ಲ. ನಿಖರವಾಗಿ ಹೇಳಿದ್ರಿ. ಇದನ್ನೇ ಮನೋವಿಜ್ಞಾನದಲ್ಲಿ ಒಂದು ರೀತಿಯ ಟಾಲ್ ಪಾಪಿ ಸಿಂಡ್ರೋಮ್ ಅಂತ ಕೂಡ ಕರಿಬೋದು. ಟಾಲ್ ಪಾಪಿ ಸಿಂಡ್ರೋಮ್. ಹೌದು. ಅಂದ್ರೆ ತಮಗಿಂತ ಎತ್ತರಕ್ಕೆ ಬೆಳೆದವರನ್ನ ಕತ್ತರಿಸಿ ತಮ್ಮ ಮಟ್ಟಕ್ಕೆ ಇಳಿಸೋ ಒಂದು ಪ್ರವೃತ್ತಿ. ನಮ್ಮ ಮೂಲಗಳ ಪ್ರಕಾರ ಆ ಊರಿನ ಜನರು ಯೇಸುವಿನಿಂದ ಕೇವಲ ಕೆಲವು ಪವಾಡಗಳನ್ನ, ಅದ್ಭುತಗಳನ್ನ ಮಾತ್ರ ನಿರೀಕ್ಷಿಸ್ತಾ ಇದ್ರು. ಓಹೋ, ನೀನು ಬೇರೆ ಊರುಗಳಲ್ಲಿ ಏನೇನೋ ಪವಾಡ ಮಾಡಿದ್ದೀಯಂತೆ, ಅದನ್ನ ನಮ್ಮ ಮುಂದೆಯೂ ಮಾಡಿ ತೋರಿಸು ಅನ್ನೋ ಒಂದು ರೀತಿಯ ಮನೋರಂಜನಾ ಕುತೂಹಲ ಮಾತ್ರ ಅವರಲ್ಲಿತ್ತು. ಆದರೆ ಆತನ ಬೋಧನೆಗಳನ್ನ ಅಥವಾ ಆತನ ಅಧಿಕಾರವನ್ನ ಒಪ್ಪುಕೊಳ್ಳಕ್ಕೆ ಅವರು ಸುತರಾಂ ಸಿದ್ಧರೇ ಇರಲಿಲ್ಲ. ಅಂದ್ರೆ ಅವರು ಕೇವಲ ಒಂದು ಮ್ಯಾಜಿಕ್ ಶೋ ನೋಡೋ ನಿರೀಕ್ಷೆಯಲ್ಲಿದ್ರು. ಆದ್ರೆ ಅವರಿಗೆ ಸಿಕ್ಕಿದ್ದು ಒಂದು ಗಂಭೀರವಾದ ಆಧ್ಯಾತ್ಮಿಕ ಸತ್ಯ. ಹೌದು,
ಜನರ ಈ ಸಂಕುಚಿತ ನಿರೀಕ್ಷೆಗಳಿಗೂ ಮತ್ತು ಯೇಸು ನೀಡಲು ಬಂದಿದ್ದ ಸಂದೇಶಕ್ಕೂ ನಡುವೆ ಒಂದು ದೊಡ್ಡ ಕಂದಕವೇ ನಿರ್ಮಾಣವಾಗಿತ್ತು ಅಲ್ಲಿ. ಜನರಿಗೆ ತಮ್ಮ ಊರಿನವನೊಬ್ಬ ಪವಾಡಗಳನ್ನ ಮಾಡಿ ತಮಗೆ ಕೀರ್ತಿ ತರಬೇಕು ಅನ್ನೋ ಸ್ವಾರ್ಥ ಇತ್ತೇ ಹೊರತು ಆತ ತಂದಿದ್ದ ಸತ್ಯವನ್ನ ಸ್ವೀಕರಿಸೋ ಪಕ್ವತೆ ಇರಲಿಲ್ಲ. ಅದಕ್ಕೆಂದೇ ಅನ್ಸುತ್ತೆ ಯೇಸು ಯಾವ ಪ್ರವಾದಿಯೂ ಸ್ವಗ್ರಾಮದಲ್ಲಿ ಸನ್ಮಾನಿತನಲ್ಲ ಅನ್ನೋ ಒಂದು ಸಾರ್ವಕಾಲಿಕ ಸತ್ಯವನ್ನ ಅವರು ಮುಂದಿಡ್ತಾರೆ. ಹೌದು, ಇದು ಕೇವಲ ಆ ಕಾಲಕ್ಕೆ ಮಾತ್ರ ಸೀಮಿತ ಅಲ್ಲ. ಮಾನವ ಇತಿಹಾಸದುದ್ದಕ್ಕೂ ನಾವು ನೋಡುವ ಒಂದು ಸಾಮಾನ್ಯ ನಡವಳಿಕೆ ಇದು. ನಿಜ, ನಿಕಟವರ್ತಿಗಳು ಯಾವಾಗಲೂ ವ್ಯಕ್ತಿಯ ಅಂತರಂಗದ ಗುಣಕ್ಕಿಂತ ಹೆಚ್ಚಾಗಿ ಅವರ ಬಾಹ್ಯ ಹಾಗೂ ಲೌಕಿಕ ಹಿನ್ನೆಲೆಯನ್ನೇ ಅಳೆಯುತ್ತಾರೆ. ಹಾಗಾದ್ರೆ ಇದರ ಅರ್ಥ ಏನ್ ಬರ್ತದೆ? ಯೇಸು ಅಲ್ಲಿಗೆ ಆ ಮಾತುಕತೆಯನ್ನ ನಿಲ್ಲಿಸ್ತಾರಾ? ಇಲ್ಲ, ಅಲ್ಲಿಗೆ ನಿಲ್ಲಿಸೋದಿಲ್ಲ. ಪಠ್ಯದ ಪ್ರಕಾರ ಅವರು ಆ ಜನರ ಆಲೋಚನಾ ಲಹರಿಯನ್ನ ಮತ್ತಷ್ಟು ಕೆಣಕಲು ಹಳೆಯ ಒಡಂಬಡಿಕೆಯ 2 ಪ್ರಬಲವಾದ ಉದಾಹರಣೆಗಳನ್ನು ಅವರು ಮುಂದಿಡ್ತಾರೆ. ಹೌದು. ಈ ಉದಾಹರಣೆಗಳು ಎಷ್ಟೊಂದು ತೀಕ್ಷ್ಣವಾಗಿದ್ದು ಅಂದ್ರೆ ಇಡೀ ಪ್ರಾರ್ಥನಾ ಮಂದಿರದ ವಾತಾವರಣವೇ ಬಿಸಿಯಾಗುತ್ತೆ ಅಂತ ಪಠ್ಯದಲ್ಲಿ ಓದಿದಿವಿ. ಆ 2 ಉದಾಹರಣೆಗಳ ಬಗ್ಗೆ ಸ್ವಲ್ಪ ವಿವರವಾರಿಗಳಬಹುದಾ? ಖಂಡಿತ. ಆ 2 ಉದಾಹರಣೆಗಳು ಆ ಕಾಲದ ಯಹೂದ್ಯರ ಪಾಲಿಗೆ ಅರಗಿಸಿಕೊಳ್ಳಲು ಅಸಾಧ್ಯವಾದ ಕಹಿ ಸತ್ಯಗಳಾಗಿದ್ದುವು. ಮೊದಲನೆಯದು ಎಲಿಯಾ ಪ್ರವಾದಿಯ ಕಥೆ. ಐತಿಹಾಸಿಕ ಪಠ್ಯಗಳ ಪ್ರಕಾರ ಇಸ್ರಾಯೇಲ್ ನಾಡಿನಲ್ಲಿ ಒಮ್ಮೆ 3.5 ವರ್ಷ 6 ತಿಂಗಳ ಕಾಲ ಮಳೆಯೇ ಬಾರದೆ ದೇಶಾದ್ಯಂತ ಭೀಕರವಾದ ಕ್ಷಾಮ ಬಂದೊದಗಿತ್ತು. 3.5 ವರ್ಷ? ಹೌದು. ಬೆಳೆಗಳಿಲ್ಲದೆ, ಆಹಾರವಿಲ್ಲದೆ ಜನರು ಹಸಿವಿನಿಂದ ಕಂಗಾಲಾಗಿದ್ರು. ಆ ಕಷ್ಟದ ಕಾಲದಲ್ಲಿ ಇಸ್ರಾಯೇಲಿನಲ್ಲಿ ಎಷ್ಟೋ ಮಂದಿ ವಿಧವೆಯಲಿದ್ರು. ಅವರು ಬಹಳ ಕಷ್ಟಪಡ್ತಾ ಇದ್ರು. ಆದರೆ ಯೇಸು ಇಲ್ಲಿ ನೆನಪಿಸುವ ಆಶ್ಚರ್ಯದ ಸಂಗತಿಯೇನೆಂದ್ರೆ, ದೇವರು ಆ ಎಲಿಯಾ ಪ್ರವಾದಿಯನ್ನ ಇಸ್ರಾಯೇಲಿನ ಯಾವ ವಿಧವೆಯ ಬಳಿಗೂ ಕಳುಹಿಸಲಿಲ್ಲ. ಬದಲಾಗಿ ಸಿದೋನ್ ದೇಶಕ್ಕೆ ಸೇರಿದ ಸರಪ್ತ ಎಂಬ ಊರಿನ ಒಬ್ಬ ಅನ್ಯ ದೇಶದ ವಿಧವೆಯ ಬಳಿಗೆ ಮಾತ್ರ ಕಳುಹಿಸಿದ್ರು. ಒಂದ್ ನಿಮಿಷ, ಇದು ನಿಜಕ್ಕೂ ಆಘಾತಕಾರಿಯಾದ ವಿಷಯ. ತಮ್ಮ ದೇಶದಲ್ಲಿ ಅಷ್ಟೊಂದು ಜನ ಸಂಕಷ್ಟದಲ್ಲಿರುವಾಗ ಪ್ರವಾದಿಯನ್ನ ಇನ್ನಾವುದೋ ದೇಶದವರ ಬಳಿ ಕಳಿಸೋದು ಅಂದ್ರೆ, ಆ ಸಿದೋನ್ ದೇಶದ ಹಿನ್ನೆಲೆ ಏನಿತ್ತು? ಅದು ಇಸ್ರಾಯೇಲರಿಗೆ ಯಾಕಷ್ಟು ವಿವಾದಾತ್ಮಕವಾಗಿತ್ತು? ನಾನು ಓದಿದ್ದ ಮಟ್ಟಿಗೆ ಅಲ್ಲಿಗೆ ಬರ್ತಾ ಇದ್ದೇನೆ. ಸಿದೋನ್ ಅನ್ನೋದು ಇಸ್ರಾಯೇಲಿಯರ ದೃಷ್ಟಿಯಲ್ಲಿ ಕೇವಲ ಪರಕೀಯ ದೇಶವಾಗಿರಲಿಲ್ಲ. ಅದು ಅನ್ಯ ದೇವತೆಗಳನ್ನ ಪೂಜಿಸುತ್ತಿದ್ದ ಇಸ್ರಾಯೇಲಿಯರ ಸಂಪ್ರದಾಯಗಳಿಗೆ ತದ್ವಿರುದ್ಧವಾದ ಪ್ರದೇಶವಾಗಿತ್ತು. ಹೌದು, ಅವರವರನ್ನ ಹೊರಗಿನವರು ಅಂತ ನೋಡ್ತಾ ಇದ್ರು. ಅಂತಹ ಹೊರಗಿನವರ ಬಳಿ, ಅದು ಒಬ್ಬ ವಿಧವೆಯ ಬಳಿ ದೈವಿಕ ಕೃಪೆ ಹೋಯಿತು ಅನ್ನೋದು ಯಹೂದ್ಯರ ಶ್ರೇಷ್ಠತೆಯ ಅಹಂಕಾರಕ್ಕೆ ಬಿದ್ದ ಮೊದಲ ಪೆಟ್ಟು. ನಿಜ. ಇನ್ನು 2ನೇ ಉದಾಹರಣೆ ಇದಕ್ಕಿಂತಲೂ ಪ್ರಬಲವಾಗಿದೆ. ಏನ್ ಗೊತ್ತಾ? ಹೇಳಿ. ಈ 2ನೇ ಉದಾಹರಣೆ ಎಲಿಷಾ ಪ್ರವಾದಿಯ ಕಾಲದ ಕತೆ ಅಲ್ವಾ? ಹೌದು. ಆ ಕಾಲದಲ್ಲಿ ಇಸ್ರಾಯೇಲ್ ನಾಡಿನಲ್ಲಿ ಅನೇಕ ಕುಷ್ಠರೋಗಿಗಳಿದ್ರು. ಆದ್ರೆ ಅವರಲ್ಲಿ ಯಾರೂ ಗುಣಮುಖರಾಗ್ಲಿಲ್ಲ. ಬದಲಾಗಿ ಸಿರಿಯಾ ದೇಶದ ಸೇನಾಪತಿಯಾದ ನಾಮಾನನ್ ಮಾತ್ರ ಆ ಕುಷ್ಠರೋಗದಿಂದ ಗುಣಮುಖನಾದನು ಅಂತ ಯೇಸು ಉಲ್ಲೇಖಿಸ್ತಾನೆ. ಸಿರಿಯಾ ದೇಶದ ಸೇನಾಪತಿ ಅಂದ್ರೆ ಕೇವಲ ಒಬ್ಬ ಸಾಮಾನ್ಯ ಅನ್ಯ ದೇಶದವನಲ್ಲ, ಆತ ಇಸ್ರಾಯೇಲಿಯರ ಶತ್ರುಪಡೆಯ ಒಬ್ಬ ದೊಡ್ಡ ಕಮಾಂಡರ್. ನಿಖರವಾಗಿ. ಸಿರಿಯಾ ಎಂದ್ರೆ ಆಗಿನ ಕಾಲದಲ್ಲಿ ಇಸ್ರಾಯೇಲಿಯರಿಗೆ ಬಹುದೊಡ್ಡ ರಾಜಕೀಯ ಮತ್ತು ಸೇನಾ ಶತ್ರು. ಹೌದು. ತಮ್ಮದೇ ನಾಡಿನಲ್ಲಿ ಕುಷ್ಠರೋಗಿಗಳು ನರಳುತ್ತಿರುವಾಗ ದೇವರು ತಮ್ಮ ಶತ್ರು ದೇಶದ ಸೇನಾಪತಿಯನ್ನ ಗುಣಪಡಿಸಿದ ಅನ್ನೋ ಸತ್ಯವನ್ನ ಆ ಪ್ರಾರ್ಥನಾ ಮಂದಿರದಲ್ಲಿ ನೆನಪಿಸೋದು, ಅದು ಎಂಥ ಧೈರ್ಯದ ಕೆಲ್ಸ ಅಂತ ಒಮ್ಮೆ ಊಹಿಸ್ಕೊಳ್ಳಿ. ಇದನ್ನ ಕೇಳಿದಾಕ್ಷಣ ಆ ಜನರ ಮನಸ್ಸಿನಲ್ಲಿ ಏನ್ ಆಗಿರ್ಬೋದು ಅಂತ ಊಸೋದೇ ಒಂಥರ ರೋಮಾಂಚನಕಾರಿಯಾಗಿದೆ. ಅಂದ್ರೆ ನಮ್ಮ ಕಷ್ಟಗಳನ್ನ ಬಿಟ್ಟು ನಮ್ಮ ಶತ್ರುಗಳಿಗೆ ದೇವರು ಒಲಿಯುತ್ತಾನೆ ಅಂತ ತಮ್ಮದೇ ಊರಿನ ಹುಡುಗನೊಬ್ಬ ತಮ್ಮ ಮುಖದ ಮೇಲೆ ಹೊಡೆದ ಹಾಗೆ ಹೇಳಿದೆ ಯಾರಿಗಾದ್ರೂ ಶಾಕ್ ಆಗೇ ಆಗತ್ತೆ. ಹೌದು. ಆದ್ರೆ ಈ 2 ಉದಾಹರಣೆಗಳನ್ನ ಯೇಸು ಉದ್ದೇಶಪೂರ್ವಕವಾಗಿಯೇ ಆ ಪ್ರಾರ್ಥನಾ ಮಂದಿರದಲ್ಲಿ ಪ್ರಸ್ತಾಪಿಸ್ತಾರಲ್ವಾ? ಯಾಕೆ? ಇದರ ಹಿಂದಿನ ಅಸಲಿ ಉದ್ದೇಶ ಏನಿತ್ತು? ಇದನ್ನ ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಯೇಸು ಇಲ್ಲಿ ಒಂದು ಬಹುದೊಡ್ಡ ಮತ್ತು ಕ್ರಾಂತಿಕಾರಿ ಸತ್ಯವನ್ನ ಅನಾವರಣಗೊಳಿಸ್ತಾ ಇದ್ದಾರೆ. ಅವರು ಕೇವಲ ಒಂದು ನಿರ್ದಿಷ್ಟ ಗುಂಪಿಗೆ ಅಥವಾ ಕೇವಲ ಯಹೂದಿಯರಿಗಾಗಿ ಮಾತ್ರ ಬಂದವರಲ್ಲ ಅನ್ನೋದನ್ನ ಈ ಉದಾಹರಣೆಗಳು ಬಹಳ ಸ್ಪಷ್ಟವಾಗಿ ಸಾರ್ತವೆ. ಓಕೆ. ದೇವರ ಕೃಪೆ ಮತ್ತು ಒಲುಮೆ ಕೇವಲ ಒಂದು ನಿರ್ದಿಷ್ಟ ಜನಾಂಗಕ್ಕೆ ಸೀಮಿತವಾದದ್ದಲ್ಲ. ದೇವರ ಆಶೀರ್ವಾದ ವಿಶ್ವಾಸವಿಟ್ಟ ಪ್ರತಿಯೊಬ್ಬರಿಗೂ, ಅಂದ್ರೆ ಅವರು ಅನ್ಯಜನರಾಗಿರ್ಲಿ, ಶತ್ರುಗಳಾಗಿರ್ಲಿ, ಅವರಿಗೂ ಸಮಾನವಾಗಿ ಸಿಗುತ್ತೆ ಅನ್ನೋ ಸಾರ್ವತ್ರಿಕ ರಕ್ಷಣೆಯ ಸಂದೇಶ ಅದು. ಅಂದ್ರೆ ದೇವರ ಪ್ರೀತಿಗೆ ಭೌಗೋಳಿಕ ಗಡಿಗಳಿಲ್ಲ,
ಧಾರ್ಮಿಕ ಬೇಲಿಗಳಿಲ್ಲ ಅನ್ನೋದೇ ಈ ಮಾತುಗಳ ಹಿಂದಿನ ಅಸಲಿ ಅರ್ಥ. ಖಂಡಿತವಾಗ್ಲೂ. ಇಲ್ಲೇ ನೋಡಿ, ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗೋದು. ಈ ಮಾತುಗಳನ್ನ ಕೇಳಿದ ತಕ್ಷಣ ಪ್ರಾರ್ಥನಾ ಮಂದಿರದಲ್ಲಿದ್ದ ಆ ಜನರ ಪ್ರತಿಕ್ರಿಯೆ ಹೇಗಿತ್ತು? ಅದು ಬಹಳ ತೀವ್ರವಾಗಿತ್ತು. ಅವರು ಈ ಸಾರ್ವತ್ರಿಕ ಪ್ರೀತಿಯ ಸಂದೇಶವನ್ನ ಕೇಳಿ, ಓಹೋ, ದೇವ್ರು ಎಲ್ಲರನ್ನೂ ಪ್ರೀತಿಸ್ತಾನಾ, ಎಂಥ ಒಳ್ಳೆ ವಿಷಯ ಅಂತೇನೂ ಸಂತೋಷಪಡ್ಲಿಲ್ಲ. ಪಠ್ಯಲ ಪ್ರಕಾರ ಎಲ್ಲರ ಕೋಪ ನೆತ್ತಿಗೇರಿತು. ಹೌದು, ಕೋಪದ ಕಟ್ಟೆಯೊಡೆಯಿತು ಅಂತಾನೆ ಹೇಳ್ಬಹುದು. ಆ ಕೋಪ ಎಷ್ಟಿತ್ತಂದ್ರೆ ಅವರು ಆ ಪ್ರಾರ್ಥನಾ ಮಂದಿರದಲ್ಲೇ ತಮ್ಮ ಬಾಲ್ಯದ ಸ್ನೇಹಿತನನ್ನ, ತಮ್ಮ ಊರಿನ ಮಗನನ್ನ ಹಿಡಿದು ಊರ್ಹೊರಕ್ಕೆ ಎಳೆದುಕೊಂಡು ಹೋಗ್ತಾರೆ. ಊರು ಪಟ್ಟಿದ್ದ ಆ ಗುಡ್ಡದ ತುದಿಗೆ ಕೊಂಡೊಯ್ದು ಅಲ್ಲಿಂದ ಅವರನ್ನ ಕೆಳಕ್ಕೆ ದಬ್ಬಿ ಕೊಲ್ಲಲು ಮುಂದಾಗ್ತಾರೆ. ಒಂದು ನಿಮಿಷ ಯೋಚನೆ ಮಾಡಿ, ಪ್ರಾರ್ಥನೆ ಮಾಡಲು ಬಂದಿದ್ದ ಆ ಭಕ್ತಾದಿಗಳು ಕೇವಲ 5 ನಿಮಿಷದಲ್ಲಿ ಒಂದು ಕೊಲೆಗಡುಕ ಗುಂಪಾಗಿ ಬದಲಾಗೋದು ಹೇಗ್ ಸಾಧ್ಯ? ಇದು ನಿಜಕ್ಕೂ ಆಘಾತಕಾರಿ. ಹೌದು, ಇದು ಮನುಷ್ಯನ ಗುಂಪು ಮನೋವಿಜ್ಞಾನದ ಅಂದ್ರೆ ಮಾಬ್ ಸೈಕಾಲಜಿಯ ಅತ್ಯಂತ ಕರಾಳ ಮುಖ ಅಂತ ಹೇಳ್ಬಹುದು. ಆ ಕ್ರೋಧದ ಕಟ್ಟೆಯೊಡೆಯುವಿಕೆಗೆ ಮುಖ್ಯ ಕಾರಣ ಅವರ ಅಹಂಕಾರದ ಮೇಲಾದ ಪ್ರಹಾರ. ಅಹಂಕಾರ? ಹೌದು. ಶತಮಾನಗಳಿಂದ ಯಹೂದಿಯರ ಮನಸ್ಸಿನಲ್ಲಿ ಒಂದು ಬಲವಾದ ನಂಬಿಕೆ ಬೇರೂರಿತ್ತು. ಅದೇನಂದ್ರೆ, ನಾವು ಮಾತ್ರ ದೇವರ ಆಯುಧ ಪ್ರಜೆಗಳು ಅನ್ನೋದು. ಓಹೋ, ಎಕ್ಸ್ಕ್ಲೂಸಿವಿಟಿ. ಹೌದು. ದೇವರ ದೃಷ್ಟಿಯಲ್ಲಿ ನಾವೇ ಶ್ರೇಷ್ಠರು. ದೇವರ ಕೃಪೆಯ ಮೇಲೆ ನಮಗೆ ಮಾತ್ರ ಪೇಟೆಂಟ್ ಇದೆ ಅನ್ನೋ ಆಳವಾದ ಗರ್ವ ಅವರಿಗಿತ್ತು. ಯೇಸು ಯಾವಾಗ ಅನ್ಯಜನರಿಗೂ ಶತ್ರುಗಳಿಗೂ ದೇವರ ಕೃಪೆ ದೊರಕುತ್ತೆ ಅಂತ ಹಳೆಯ ಒಡಂಬಡಿಕೆಯ ಉದಾಹರಣೆಗಳನ್ನೇ ನೀಡಿ ಸಾಬೀತುಪಡಿಸಿದ್ರೋ ಆಗ ಆ ಜನರ ಮೇಲರಿಮೆಯ ಗರ್ವಕ್ಕೆ ನೇರವಾದ ಪೆಟ್ಟು ಬಿತ್ತು. ಖಂಡಿತ. ತಾವು ಕೀಳಾಗಿ ಕಾಣುತ್ತಿದ್ದವರಿಗೂ ದೈವಿಕ ಪ್ರೀತಿ ಸಿಗುತ್ತೆ ಅನ್ನೋ ಸತ್ಯವನ್ನ ಅರಗಿಸ್ಕೊಳ್ಳೋ ಶಕ್ತಿ ಆ ಜನರಿಗಿರ್ಲಿಲ್ಲ. ಅಂದ್ರೆ ಹೊಸದೊಂದು ಸತ್ಯವನ್ನ ಸ್ವೀಕರಿಸೋದ್ಕಿಂತ ತಮ್ಮದೇ ಆದ ಸುಳ್ಳು ನಂಬಿಕೆಗಳ ಅಹಂಕಾರವನ್ನ ಉಳಿಸ್ಕೊಳ್ಳೋದು ಅವರಿಗೆ ಹೆಚ್ಚು ಮುಖ್ಯವಾಗಿತ್ತು. ಹೌದು, ನಿಖರವಾಗಿ. ನಮ್ಮ ಶ್ರೇಷ್ಠತೆಯನ್ನ ಪ್ರಶ್ನಿಸುವ ಎಂಥ ದೊಡ್ಡ ಸತ್ಯವಾದರೂ ಸರಿ, ನಾವು ನಾಶ ಮಾಡ್ಬಿಡ್ತೀವಿ ಅನ್ನೋ ಕ್ರೌರ್ಯ ಅದು. ಆದ್ರೆ ಆ ಪಠ್ಯದಲ್ಲಿ ಕಥೆ ಅಲ್ಲಿಗೆ ಮುಗಿಯೋದಿಲ್ಲ. ಆ ಜನರು ಯೇಸುವನ್ನ ಗುಡ್ಡದ ತುದಿಯಿಂದ ಕೆಳಗೆ ದಬ್ಬೇಕು ಅಂದಾಗ ಒಂದು ಅಚ್ಚರಿಯ ಘಟನೆ ನಡೀತೆ. ಆ ಕ್ರುದ್ಧ ಜನರ, ಆ ಕೊಲೆಗಡುಕ ಗುಂಪಿನ ನಡುವೆಯೇ ಯೇಸು ಅತ್ಯಂತ ಶಾಂತವಾಗಿ ನಿರ್ಭೀತಿಯಿಂದ ನಡೆದು ತಮ್ಮ ದಾರಿ ಹಿಡಿದು ಹೊರಟೋಗ್ತಾರೆ. ಹೌದು. ಯಾರೊಬ್ಬರೂ ಅವರನ್ನ ಮುಟ್ಟಲು ಸಾಧ್ಯವಾಗೋದ್ರಿಂದ ಈ ದೃಶ್ಯವಂತೂ ನಿಜಕ್ಕೂ ಒಂದು ಸಿನಿಮಾದ ಕ್ಲೈಮ್ಯಾಕ್ಸ್ ತರಾನೇ ಇದೆ ಅಲ್ವಾ? ಖಂಡಿತ. ಅದನ್ನು ಅದ್ಭುತವಾದ ಪಾರಾಗುವಿಕೆ. ನೂರಾರು ಜನರ ಆಕ್ರೋಶದ ನಡುವೆಯೂ ಯೇಸು ಯಾವುದೇ ಅಂಜಿಕೆಯಿಲ್ಲದೆ ಶಾಂತವಾಗಿ ಅವರ ನಡುವೆಯೇ ನಡೆದು ಹೋಗ್ತಾರೆ. ನಮ್ಮ ಮುಂದಿರುವ ಮೂಲ ಪಠ್ಯಗಳು ಇದನ್ನ ವಿಶ್ಲೇಷಿಸುತ್ತಾ ಇದು ಯೇಸುವಿನ ಮೇಲಿದ್ದ ದೈವಿಕ ಸಂರಕ್ಷಣೆ ಅಂತ ಉಲ್ಲೇಖಿಸುತ್ತವೆ. ಅವರ ಮರಣದ ಸಮಯ ಇನ್ನೂ ಬಂದಿರ್ಲಿಲ್ಲ. ಆ ಗುಡ್ಡದ ತುದಿಯಲ್ಲಿ ಆ ಜನರ ಕೈಯಲ್ಲಿ ಸಾಯೋದು ಅವರ ಉದ್ದೇಶವಾಗಿರ್ಲಿಲ್ಲ ಅನ್ನೋದು ಪಠ್ಯದ ನಿಲುವು. ಹೌದು. ಆದರೆ ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಸೂಕ್ಷ್ಮ ವಿಚಾರವಿದೆ. ಆ ಗುಂಪಿನಲ್ಲಿದ್ದ ಹಿಂಸಾತ್ಮಕ ಉದ್ವೇಗಕ್ಕೂ ಮತ್ತು ಯೇಸುವಿನಲ್ಲಿದ್ದ ಪ್ರಶಾಂತತೆಗೂ ಇರುವ ಅಗಾಧವಾದ ವ್ಯತ್ಯಾಸ. ಆ ಕಾಂಟ್ರಾಸ್ಟ್. ಹೌದು. ಸತ್ಯವು ಕೋಪದ ಎದುರು, ಹಿಂಸೆಯ ಎದುರು ಎಂದಿಗೂ ತಲೆಬಾಗೋದಿಲ್ಲ. ಅದು ತನ್ನ ಪಾಡಿಗೆ ತಾನು ದಾರಿ ಮಾಡಿಕೊಂಡು ಹೋಗುತ್ತೆ ಅನ್ನೋದನ್ನ ಈ ಘಟನೆ ಸಾಂಕೇತಿಕವಾಗಿ ತೋರಿಸುತ್ತೆ. ಇವೆಲ್ಲವನ್ನೂ ಕೇಳಿಸ್ಕೊಳ್ತಾ ಇದ್ರೆ ಪ್ರಾಚೀನ ಕಾಲದ ಈ ಘಟನೆ ಕೇವಲ 2000 ವರ್ಷಗಳ ಹಿಂದಿನ ಇತಿಹಾಸದ ಪುಟವಾಗಿ ಉಳಿದಿಲ್ಲ ಅನ್ಸುತ್ತೆ. ಮಾನಕ್ಕೂ ನಮ್ಮ ಬದುಕುಗೂ ಬಹಳ ಹತ್ತಿರವಾದ ಎಚ್ಚರಿಕೆ ನೀಡುವಂತಹ ಪಾಠಗಳನ್ನ ಹೇಳ್ಕೊಡ್ತಾ ಇದೆ. ಪಾಲನಾತ್ಮಕ ಅನ್ವಯ ಅಂದ್ರೆ ಆಧ್ಯಾತ್ಮಿಕ ಮತ್ತು ಬದುಕಿನ ಪಾಠಗಳ ಬಗ್ಗೆ ನಮ್ಮ ಮೂಲಗಳು ಏನ್ ಹೇಳ್ತಾವೆ ಅನ್ನೋದನ್ನ ನಾವು ಚರ್ಚಿಸಲೇಬೇಕು. ಹೌದು. ಪ್ರಮುಖವಾಗಿ ಈ ಸಾರ್ವತ್ರಿಕ ಪ್ರೀತಿಯ ಬಗ್ಗೆ. ನಾವಿವತ್ತಿಗೂ ನಮ್ಮದೇ ಆದ ಗೋಡೆಗಳನ್ನ ಕಟ್ಕೊಂಡಿದ್ದೀವಿ ಅಲ್ವಾ? ಖಂಡಿತ. ನಮ್ಮ ದೈನಂದಿನ ಜೀವನಕ್ಕೆ ಈ ಪಠ್ಯವು ನೀಡುವ ಅತಿ ದೊಡ್ಡ ಪಾಠವೆಂದರೆ ಸಭೆ, ಗುಂಪು, ಜಾತಿ ಅಥವಾ ನಿರ್ದಿಷ್ಟ ಧರ್ಮದ ಒಳಗಿರುವವರು ಅಂದ್ರೆ ಇನ್ ಗ್ರೂಪ್ನವರು ಮಾತ್ರವೇ ಶ್ರೇಷ್ಠರು ಅನ್ನೋ ಭ್ರಮೆಯಿಂದ ಹೊರಬರುವುದು. ತುಂಬಾ ಮುಖ್ಯವಾದ ಮಾತು. ನಾವು ಕಟ್ಟಿಕೊಂಡಿರುವ ಈ ಸಣ್ಣ ಸಣ್ಣ ಚೌಕಟ್ಟುಗಳ ಹೊರಗಿರುವವರಿಗೂ ಆ ಕೃಪೆ ಲಭ್ಯವಿದೆ. ದೈವಿಕ ಪ್ರೀತಿ ಸಾಗರದಂತೆ ವಿಶಾಲವಾದದ್ದು. ನಿಜ.
ಹಾಗಾಗಿ ನಾವು ಇತರ ಧರ್ಮದವರನ್ನಾಗಲಿ ಇತರ ಜನಾಂಗದವರನ್ನಾಗಲಿ ಅಥವಾ ನಮ್ಗಿಂತ ಭಿನ್ನವಾಗಿರುವವರನ್ನಾಗಲಿ ಕೀಳಾಗಿ ಕಾಣಬಾರದು. ನಾವು ಹಾಕಿಕೊಂಡಿರುವ ಕೃತಕ ಗಡಿಗಳನ್ನ ಭಗವಂತನೂ ಅಥವಾ ಉನ್ನತವಾದ ಸತ್ಯವೂ ಒಪ್ಪೋದಿಲ್ಲ. ಇದು ಒಂದು ಮುಖ್ಯವಾದ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ನಮಗೆ ಪರಿಚಿತರಿರುವವರ ಮೂಲಕವೇ ಅಥವಾ ನಮ್ಮ ಜೊತೆಯೇ ಬೆಳೆದವರ ಮೂಲಕವೇ ಯಾವುದಾದರೂ ಶ್ರೇಷ್ಠ ಸತ್ಯ ಹೊರಬಂದಾಗ ನಾವು ಅವರ ಹಿನ್ನೆಲೆಯನ್ನು ನೋಡಿ ಆ ಸತ್ಯವನ್ನೇ ತಿರಸ್ಕರಿಸ್ತೀವಾ? ಹೌದು, ಇದು ನಾವು ಯೋಚಿಸಬೇಕಾದ ವಿಷಯ. ಎಷ್ಟೋ ಬಾರಿ ನಾವು ಓಹೋ, ಇವನ ಹಿನ್ನೆಲೆ ಏನು ಅಂತ ನನಗೆ ಗೊತ್ತು, ಇವನು ಹೇಳಿದ್ದೆಲ್ಲ ಸರಿಯಿರುತ್ತಾ ಅಂತ ಹೇಳಿ ಬಹಳ ಮುಖ್ಯವಾದ ವಿಚಾರಗಳನ್ನ ಕಡೆಗಣಿಸ್ತೀವಿ. ಸಂದೇಶವು ಅಮೂಲ್ಯವಾಗಿದ್ದರೂ ಸಂದೇಶವಾಹಕನ ಹಿನ್ನೆಲೆಯನ್ನು ನೋಡಿ ನಾವು ಆ ಸಂದೇಶವನ್ನ ತಿರಸ್ಕರಿಸುವ ನಮ್ಮದೇ ಆದ ನಜರೇತ್ ಮನಸ್ಥಿತಿ ನಮ್ಮಲ್ಲಿದೆ ಅನ್ನಿಸುತ್ತೆ. ಸರಿಯಾಗಿ ಗುರುತಿಸಿದ್ರಿ. ನಾವು ಯಾವಾಗಲೂ ಮುಖವಾಡಗಳನ್ನ ನೋಡುವ ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಉದಾತ್ತ ವಿಚಾರಗಳು ಅಥವಾ ಶ್ರೇಷ್ಠ ಸತ್ಯಗಳು ಅತ್ಯಂತ ಸಾಮಾನ್ಯ ರೂಪದಲ್ಲಿ ನಮ್ಮೆದುರು ಬರಬಹುದು. ಹೌದು. ವ್ಯಕ್ತಿಯ ಹಿನ್ನೆಲೆ, ಬಣ್ಣ ಅಥವಾ ಅಂತಸ್ತನ್ನ ನೋಡಿ ಸತ್ಯವನ್ನ ಅಳೆಯುವ ಕೆಟ್ಟ ಅಭ್ಯಾಸವನ್ನ ಬಿಟ್ಟು ಅಂತರಂಗದ ಸತ್ಯವನ್ನ ಗ್ರಹಿಸುವ ಮನಸ್ಥಿತಿಯನ್ನ ನಾವು ಬೆಳೆಸ್ಕೊಳ್ಬೇಕಿದೆ. ಖಂಡಿತ. ಹೌದು. ಯೇಸುವಲ್ಲಿ ಆ ಜನರ ಮೆಚ್ಚುಗೆಯನ್ನ ಗಳಿಸಲು ಸುಲಭವಾಗಿ ಸುಳ್ಳು ಹೇಳಬಹುದಿತ್ತು ಅಲ್ವಾ? ಖಂಡಿತ ಹೇಳಬಹುದಿತ್ತು. ಹೌದು. ನೀವೇ ಶ್ರೇಷ್ಠರು, ದೇವರು ನಿಮ್ಮನ್ನ ಮಾತ್ರ ಪ್ರೀತಿಸ್ತಾನೆ ಅಂತ ಹೇಳಿದ್ರೆ ಆ ಗುಂಪು ಅವರಿಗೆ ಚಪ್ಪಾಳಿ ತಟ್ಟಿ ಹೂವಿನ ಹಾರ ಹಾಕಿ ಸನ್ಮಾನಿಸ್ತಿತ್ತು. ಹೌದು. ಆದ್ರೆ ಜನಪ್ರಿಯತೆಗಾಗಿ ಅವರು ಸತ್ಯವನ್ನ ಮುಚ್ಚಿಡಲಿಲ್ಲ. ಖಂಡಿತ. ತಮಗೆ ವಿರೋಧ ಎದುರಾಗತ್ತೆ, ತಮ್ಮ ಪ್ರಾಣಕ್ಕೆ ಕುತ್ತು ಬರುತ್ತೆ ಅಂತ ಗೊತ್ತಿದ್ರೂ ಆ ಕಟ್ಟು ಸತ್ಯವನ್ನ ಅವರು ನಿರ್ಭಯವಾಗಿ ಸಾರ್ದ್ರು. ಈ ಗುಣ ನಮ್ಮೆಲ್ಲರಿಗೂ ದೊಡ್ಡ ಪಾಠ. ನಿಜ. ಬಹುಮತ ಯಾವಾಗಲೂ ಸತ್ಯದ ಪರವಾಗಿ ಇರೋದಿಲ್ಲ. ಒಂದು ದೊಡ್ಡ ಗುಂಪು ಯಾವುದೋ ಒಂದು ಸುಳ್ಳನ್ನ ನಂಬಿದೆ ಎಂದ ಮಾತ್ರಕ್ಕೆ ನಾವು ಸತ್ಯವನ್ನ ಹೇಳದೆ ಸುಮ್ಮನಿರ್ಬಾರ್ದು. ಸತ್ಯಕ್ಕೆ ಎಂದಿಗೂ ಜನಪ್ರಿಯತೆಯ ಹಂಗಿರೋದಿಲ್ಲ. ನಜರೇತಿನ ಜನರ ಕಥೆಯ ಸಾರಾಂಶವನ್ನೇ ನೋಡೋದಾದ್ರೆ ಜನರು ತಮ್ಮದೇ ಆದ ಸಂಕುಚಿತ ದೃಷ್ಟಿಕೋನ ಮತ್ತು ಅಹಂಕಾರದಿಂದಾಗಿ ಎಂತಹ ದೊಡ್ಡ ಅವಕಾಶವನ್ನ ಕಳ್ಕೊಂಡ್ರು. ಹೌದು. ಯೇಸು ಇಡೀ ಲೋಕದ ರಕ್ಷಕನಾಗಿ ಬಂದಿದ್ರು ಅಂತ ಪಠ್ಯ ಹೇಳುತ್ತೆ. ಆದ್ರೆ ಆ ಊರಿನ ಜನರು ತಮ್ಮ ಸಂಪ್ರದಾಯಗಳ ಮತ್ತು ಆಲೋಚನೆಗಳ ಸಣ್ಣ ಚೌಕಟ್ಟಿನಲ್ಲಿ ಆತನನ್ನ ಬಂಧಿಸಲು ಪ್ರಯತ್ನಿಸಿದ್ರು. ಪರಿಣಾಮವಾಗಿ ರಕ್ಷಕನನ್ನ ತಮ್ಮ ಊರಿನಿಂದಲೇ ಹೊರಹಾಕಿದ್ರು. ಹೌದು. ಅಂದ್ರೆ ದೊಡ್ಡ ಸತ್ಯವನ್ನ ನಮ್ಮ ಸಣ್ಣ ಪದ್ಧತಿಗಳಿಗೆ, ನಮ್ಮ ಇತಿಮಿತಿಗಳಿಗೆ ಸೀಮಿತಗೊಳಿಸಲು ಹೋದ್ರೆ ನಷ್ಟ ನಮಗೆ ಮಾತ್ರ. ನಾವು ಮುಕ್ತ ಮನಸ್ಸಿನಿಂದ ಹೊಸ ವಿಚಾರಗಳನ್ನ ಸ್ವೀಕರಿಸುವ ಪಕ್ವತೆಯನ್ನ ಅಳವಡಿಸ್ಕೋಬೇಕು. ಖಂಡಿತವಾಗ್ಲೂ. ಸರಿ, ನಮ್ಮ ಇಂದಿನ ಈ ಆಳವಾದ ಅಧ್ಯಯನದ ಕೊನೆಯ ಘಟ್ಟಕ್ಕೆ ನಾವು ಬಂದಿದ್ದೀವಿ. ಮೂಲಪಠ್ಯದ ಈ ಎಲ್ಲಾ ಆಯಾಮಗಳನ್ನ ಚರ್ಚಿಸಿದ ನಂತರ ಇದೆಲ್ಲವನ್ನು ನಮ್ಮ ಇಂದಿನ ಡಿಜಿಟಲ್ ಯುಗಕ್ಕೆ ಹೋಲಿಸಿ ನೋಡಿದ್ರೆ ಒಂದು ಆಳವಾದ ಚಿಂತನೆ ಹೊಳೆಯುತ್ತೆ. ಹೌದು, ಹೇಳಿ. ಇಂದು ನಾವೆಲ್ಲರೂ ನಮ್ಮದೇ ಆದ ಸೋಷಿಯಲ್ ಮೀಡಿಯಾ ಅಲ್ಗಾರಿದಮ್ಗಳ ಒಳಗೆ ನಮ್ಮದೇ ಆದ ಎಕೋ ಚೇಂಬರ್ಗಳಲ್ಲಿ ಬದುಕ್ತಾ ಇದ್ದೀವಿ. ನಿಜ. ನಮಗೆ ಇಷ್ಟವಾಗುವ ನಮ್ಮ ನಂಬಿಕೆಗಳನ್ನೇ ಒಪ್ಪುವ ವಿಚಾರಗಳನ್ನ ಮಾತ್ರ ನಾವು ಕೇಳಲು ಬಯಸ್ತೀವಿ. ಇದ್ದಕ್ಕಿದ್ದಂತೆ ನಾವು ದ್ವೇಷಿಸುವ ಅಥವಾ ವಿರೋಧಿಸುವ ಯಾವುದೋ ಒಂದು ರಾಜಕೀಯ ಗುಂಪಿನಿಂದಲೋ ಅಥವಾ ನಾವು ಕೀಳಾಗಿ ಕಾಣುವ ಒಂದು ಮೂಲದಿಂದಲೋ ನಮ್ಮ ನಂಬಿಕೆಗಳನ್ನ ಬುಡಮೇಲು ಮಾಡುವಂತಹ ಒಂದು ನಿಚ್ಚಳವಾದ ಸತ್ಯ ನಮ್ಮೆದುರು ಬಂದ್ರೆ ನಾವೇನ್ ಮಾಡ್ತೀವಿ? ಆ ಸತ್ಯವನ್ನ ಸ್ವೀಕರಿಸುವಷ್ಟು ವಿಶಾಲ ಮನಸ್ಸು ನಮ್ಮದಾಗಿದೆಯಾ? ಅಥವಾ ಪ್ರಾಚೀನ ನಜರೇತಿನ ಜನರಂತೆ ಆ ಹೊಸ ಸತ್ಯವನ್ನ ಡಿಜಿಟಲ್ ಪ್ರಪಂಚದ ಗುಡ್ಡದ ತುದಿಗೆ ಕೊಂಡೊಯ್ದು ಟ್ರೋಲ್ ಮಾಡಿ, ಕ್ಯಾನ್ಸಲ್ ಮಾಡಿ ಆ ಸತ್ಯವನ್ನೇ ಕೆಳಗ್ದಬ್ಬಿ ಕೊಲ್ಲಲು ಮುಂದಾಗ್ತೀವ? ಇದು ನಾವೆಲ್ಲರೂ ಗಂಭೀರವಾಗಿ ಯೋಚಿಸಬೇಕಾದ ಪ್ರಶ್ನೆ. ಹೌದು. ನಾವು ಕೂಡ ಪ್ರತಿದಿನ ನಮ್ಮದೇ ಅಹಂಕಾರದ ಗುಡ್ಡದ ಮೇಲೆ ನಿಂತಿದ್ದೀವಾ ಅಂತ ಒಮ್ಮೆ ಕಟುವಾಗಿ ಪ್ರಶ್ನಿಸಿಕೊಳ್ಳಬೇಕಿದೆ. ಈ ಎಚ್ಚರಿಕೆಯ ಮತ್ತು ಆಳವಾದ ಚಿಂತನೆಯೊಂದಿಗೆ ಇಂದಿನ ನಮ್ಮ ಈ ಒಳಹೊಕ್ಕು ನೋಡುವ ಪ್ರಯತ್ನವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಖಂಡಿತ. ಈ ವಿಚಾರಗಳು ನಮ್ಮ ದೈನಂದಿನ ನಡವಳಿಕೆಯಲ್ಲಿ ಹೊಸ ಆಲೋಚನೆಗಳನ್ನ ಹುಟ್ಟುಹಾಕಲಿ. ಮುಂದಿನ ಬಾರಿ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಸಿಗೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.